ಸೇನಾಧಿಪತಿಯಾದ ಸುಗ್ರೀವ ರಾಜನನ್ನು ಕಡೆಗಣಿಸಬೇಡ. ಆತನ ರಾಜದೂತನ ಸಂದೇಶವನ್ನು ಪಟ್ಟಿ ಕಳಿಸಲು ನಿನಗಾಗಿ. ಏನು ಸಂದೇಶ? ಸೀತಾಮಾತೆಯ ಧರ್ಮಪತ್ನಿಯಾದ ಸೀತಾದೇವಿಯನ್ನು ಶ್ರೀರಾಮಚಂದ್ರನಿಗೆ ಒಪ್ಪಿಸಿ ನನ್ನದು ಸರ್ವಸಾಮಾನ್ಯರು ಕ್ಷಮಾಪಣೆಯನ್ನು ಕೇಳು. ಅದೇ ಆತನ ಸಂದೇಶ. ಕಪಿಯಾಗಿ ಹುಟ್ಟಿ ಕಪಿಯಾಗಿ ಬೆಳೆದು ಕಪಿ ರಾಜನಾಗಿ ಕಪಿಗೆ ತಕ್ಕ ಸಂದೇಶವನ್ನೇ ಕೊಟ್ಟು ಕಳಿಸಿದ್ದಾನೆ ಅವನಿನ ಕಪಿರಾಯ. ಅದರಂತೆ ನಡೆಯೇ ಇದ್ದರೆ ಮುಂದೆ ಯಾವುದು? ಮುಂದೆ ಹೇಳು. ಓಂ ನಮೋ ಶಿವಾಯ ಎಂಬ ಅಷ್ಟಾಕ್ಷರ ಮಂತ್ರದಲ್ಲಿ ಮಕಾರವನ್ನು, ನಮ ಶಿವಾಯ ಎಂಬ ಪಂಚಾಕ್ಷರಿ ಮಂತ್ರದಲ್ಲಿ ಮಕಾರವನ್ನು ಸೇರಿಸಿದರೆ ಏನಾಗುವುದು? ರಾಮ 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 ಎಂದಾಗುವುದು. ಅಂಡಾಂಡ ಪಿಂಡಾಂಡ ಬ್ರಹ್ಮಾಂಡಗಳಿಗೆ ಒಡೆಯನಾದ ಮಾನವೋದಾರಿಯಾದ ಶ್ರೀರಾಮಚಂದ್ರ ದೂತನು ನಾನು. ಅಲ್ಲದೆ ನಾವು ರಾವಣನನ್ನು ನೋಡುವೆನೋ, ಅದರಲ್ಲಿ ನೀನ್ಯಾವ ರಾವಣನನ್ನು ಹೇಳೋ ನಾವು ನೋಡೋಣ. ನೋಡುವೆ ಅದನ್ನು ಹೇಳು. ನಾವು ಹೇಳು. ಕೈಲಾಸ ಪರ್ವತವನ್ನು ಹೆಣ್ಣು ಹೋಗಿ ಹೆಣ್ಣಾದರೆ ಹಳೆಯನ್ನು ಸಿಕ್ಕಿಕೊಂಡು ನಾರಾಯಣ ಶಂಕರ ಮಹಾದೇವ ಎಂದು ಗೋಳಾಡುತ್ತಿದ್ದವನು ನೀನಾದ ಬೇರೊಬ್ಬರ ಇರಲು ಕಾಡು ಕಪಿ ಆ ಕೈಲಾಸ ಪರ್ವತವನ್ನು ಅಧಿಕಾರದಿಂದ ಎತ್ತಿ ಚಂಡಾಲವನ್ನು ಇದೇ ರಾವಣ. ಮುಂದೆ ಹೇಳು. ರಾವಣ ಕಾರ್ತಿಕೇಯನನ್ನು ಗೆಲ್ಲುವೆನೆಂದು ಹೋಗಿ ಗೆಲ್ಲಲಾದರೆ ಆತನಿಂದ ಬಂಗಾರದ ಬಳೆಯನ್ನು ತೊಡಿಸಿಕೊಂಡು 12,000 ವರ್ಷಗಳ
ನನ್ನ ತಂದೆಯಾದ ವಾಯುದೇವನೇ ನಿನ್ನ ಮನೆಯ ಪರಿಪಾಲಕರು. ಅಲ್ಲದೆ ಬ್ರಹ್ಮದೇವರು ನಿನ್ನ ಮನೆಯ ಪಂಚಾಂಗವನ್ನು ಓದುವ ಪಂಡಿತರು. ಅಷ್ಟೇ ಅಲ್ಲದೆ ನವಗ್ರಹಗಳನ್ನೇ ನಿನ್ನ ಅರಮನೆಯ ವಿಸಿಂಹಾಸನ ಮೆಟ್ಟಿಲುಗಳನ್ನಾಗಿ ಮಾಡಿಕೊಂಡಿವೆ. ನಿನ್ನನ್ನು ಹೋಗಿ ಹೇಳಿರುವೆ. ನಾರೀಚೋರ ಎಂಬ ಅಪಕೀರ್ತಿ ಒಂದು ಇಲ್ಲದಿದ್ದರೆ ನಿನ್ನನ್ನು ತ್ರಿಮೂರ್ತಿಗಳಲ್ಲಿ ಒಬ್ಬರನ್ನು ನಂಬಬಹುದಾಗಿತ್ತು. ಈಗಲೂ ಕಾಲ ಬಿಟ್ಟಿಲ್ಲ ಹಣ. ಶ್ರೀರಾಮಚಂದ್ರರಿಗೆ ಸೀತಾಮಾತೆಯನ್ನು ಒಪ್ಪಿಸಿ ಶರಣಾಗತನಾದ. ಎಂದಿಗೂ ಸಾಧ್ಯವಿಲ್ಲ, ಎಂದಿಗೂ ಸಾಧ್ಯವಿಲ್ಲ. ನಿಜ ನಿಜ. ನೀನು ಮಾನವತಾರಿಯಾದ ಶ್ರೀರಾಮಚಂದ್ರರಿಗೆ ನಮಸ್ಕರಿಸುವುದು ನಿನಗೆ ನಾಚಿಕೆಯಾದರೆ ಸೀತಾಮಾತೆಯವರಿಗೆ ಮಂಗಳ ಸ್ನಾನವನ್ನು ಮಾಡಿಸಿ ಒಂದು ಪಾರ್ಶ್ವದಲ್ಲಿ ನಿಲ್ಲಿಸಿ ರಾಮದೂತನಾದ ನನ್ನ ಪಾಲಿಕೆಗೆ ಅವರು ನಮಸ್ಕರಿಸುವುದು ನಾನೇ ನಿನ್ನನ್ನು ಕ್ಷಮಿಸುತ್ತೇನೆ.